ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮಂಡೇ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಇವಾಗ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಈ ಹೊಸದು ಟಾಪ್ ತರಿಸಿದ್ದೆ ಅಮೆಝಾನಲ್ಲಿ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೀಟಾಗಿ ವೈಟ್ ಕಲರ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡಿಂಗ್ ಇದೆ, ನೆಕ್ಗೂ ಎಂಬ್ರಾಯ್ಡಿಂಗ್ ಇದೆ, ಮತ್ತು ಇಲ್ಲಿ ಸೈಡ್ ಸ್ಲಿಟ್ ಕಟ್ಟಿಂಗ್ ಇದೆ. ಸೊ ಇದು ಬಂದು ಜೀನ್ಸ್ ಮೇಲೆ ವೇರ್ ಮಾಡೋಂಥ ಶಾರ್ಟ್ ಟಾಪು. ಸೊ ಇದು ಬಂದು ಪ್ರೈಸ್ ಬಂದು 400 ರುಪೀಸು. ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಪ್ಯೂರ್ ಕಾಟನ್ನು. ಇದು ಯಾವ ಥರ ಸಿಂಥೆಟಿಕ್ ಇರ್ಬೋದು, ಪಾಲಿಸ್ಟರ್ ಆಗಲಿ ಅಲ್ಲ, ಕಾಟನ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಒಂದು ಜೀನ್ಸ್ನ ವೇರ್ ಮಾಡಿದ್ದೀನಿ. ನಾನು ಈ ಜೀನ್ಸ್ ಬಂದು ಅಜಿಯೋದಲ್ಲಿ ತರಿಸ್ಕೊಂಡಿರೋದು. ಸೊ ಸುಮಾರು ದಿವಸ ಆಯಿತು ತರಿಸಿ, ಸೊ ಹಾಗಾಗಿ ಲಿಂಕ್ ಇಲ್ಲ. ಸೊ ಟಾಪದ ಮಾತ್ರ ಲಿಂಕ್ ಕೊಡ್ತೀನಿ, ಯಾರಿಗೆಲ್ಲ ಇಷ್ಟ ಇದೆ ಅವ್ರು ತರಿಸ್ಕೋಬೋದು. ಸೊ ಬನ್ನಿ ಚಿಕ್ಕಪೇಟೆಗೆ ಹೋಗೋಣ, ಏನೇನು ತರ್ತೀವಿ, ಎಷ್ಟಾಗಿದೆ ಪ್ರೈಸಸ್ಸು, ಯಾವ್ಯಾವ ಸ್ಯಾರಿಗೆ ಆಫರ್ಸ್ ಇದೆ ಎಲ್ಲ ನೋಡಿಕೊಂಡು ಬರೋಣ. ಸೊ ಹಾಗಾಗಿ ರೆಡಿ ಆಗಿದ್ದೀವಿ. ನನ್ನ ಜೊತೆ ನನ್ನ ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೇರೆ ಆಪ್ಷನ್ ಇಲ್ಲ ಅವ್ನು ಬಿಟ್ಟು ಹೋಗೋಕ್ಕೆ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಬಂದು ಚಿಕ್ಕಪೇಟೆ ವ್ಲಾಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ, ಬನ್ನಿ ಹೋಗೋಣ. ಸೊ ನಾವು ಬಂದು ಟೂ ವೀಲರಲ್ಲಿ ಹೋಗಿದ್ದಲ್ವ, ಹಾಗಾಗಿ ಟೂ ವೀಲರ್ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಸಂದಿಗುಂದಿ ರೋಡಲ್ಲಿ ನಡ್ಕೊಂಡು ಹೊಟ್ಟೋಗ್ಬೋದು. ಒಂದು 5 ಮಿನಿಟ್ಸು ಆಗಲ್ಲ, ತುಂಬಾ ನಿಯರ್ ಇರುತ್ತೆ. ಸೊ ನಮ್ಮ ಅದಕ್ಕೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮದೇ ಓನ್ ಗಾಡೀಲಿ ಹೋದ್ರೇ ಬೆಸ್ಟು. ಡಬಲ್ ಶೇಡು ಇದೆ, ಚೆನ್ನಾಗೂ ಇದೆ. ಏನಾಯ್ತು ನೋಡಿ, ಬೇರೆ ಪೀಸ್ ಇದೆಯಾ ಕೇಳಿ ಅದರಲ್ಲಿ. ಈ ಕಲರ್ ಇದೆಯಾ, ಸೇಮ್ ಪೀಸ್ ಇದೆ, ಒಂದೊಂದೇ ಪೀಸಸ್. ಯಾವುದು ಈ ಕಲರ್ ಬೇರೆ ನೋಡಿ, ಅದು ಡ್ಯಾಮೇಜ್ ಥರ ಇದೆ. ಬೇರೆ ಬೇರೆ ಕಲರ್ಸ್ ಬಂದು ಈ ಕಲರಲ್ಲೇ ಬಾರ್ಡರ್ ಬೇರೆ ಬೇರೆ ಕಲರ್ಸ್. ಸೊ ಸ್ಯಾರಿಗಳು ಮತ್ತು ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಹತ್ರ ಆಲ್ಮೋಸ್ಟ್ ಗ್ರೀನ್ ಸ್ಯಾರಿ ಇರೋದ್ರಿಂದ ನಮ್ಮ ಅದಕ್ಕೆ ಸಿಕ್ಬಿಡ್ತು. ನನಗೆ ಸಿಕ್ಕಾಬಿಟ್ಟೆ ಟೈಮ್ ತೊಗೊಳ್ತು, ಹುಡುಕಿ ಸಾಕಾಯಿತು. ಫೈನಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದೆ. ನಂಗೆ ಜಾಸ್ತಿ ಪ್ರೈಸ್ದು ಬೇಡ, ತುಂಬ ಕಡಿಮೆ ಪ್ರೈಸ್ದು ಬೇಡ ಅಂದ್ಬಿಟ್ಟು ಮಿಡಲಲ್ಲೇ ಒಂದು 2000 ರೂಪಾಯಿ ಹುಡ್ಕೊಂಡು ತೊಗೊಂಡು ಬಂದೆ, ಸಾಕು ಅಷ್ಟರಲ್ಲೇ ಅಂದ್ಬಿಟ್ಟು. ಇವಾಗ ತಾನೇ ರೀಸೆಂಟಾಗಿ ಗ್ರ್ಯಾಂಡ್ ಸ್ಯಾರಿ ಎಲ್ಲ ತೊಗೊಂಡಿದ್ವಲ್ಲ, ಹಾಗಾಗಿ. ಸೊ ಇವಾಗ ಬಂದು ಹಾಗಾಗಿ ಬಾಕ್ಸ್ ತಗೊಳ್ಳೋಣ ಅಂತ ರಿಟರ್ನ್ ಗಿಫ್ಟು ನನ್ನ ಫ್ರೆಂಡ್ಸ್ಗೆ ಮತ್ತು ನಮ್ಮ ಅತ್ತಿಗೆದಿರ ಕೊಟ್ಟಿರಲಿಲ್ಲ, ಅವ್ರಿಗೆ ಮಿಸ್ ಆಗೋಗಿತ್ತು. ಹಾಗಾಗಿ ವರಮಹಾಲಕ್ಷ್ಮಿ ಕೊಟ್ಬಿಡೋಣ ಅಂದ್ಬಿಟ್ಟು ತಗೊಳಕ್ಕೆ ಅಂತ. 11.5 kg ಅವತ್ತು ತಗೊಂಡೋಗಿರೋದ ನಾನು. ನೀವು ಕಡಿಮೆ ಮಾಡಿದ್ರೆ ನೋಡಿ, ನಮ್ಮ ಯೂಟ್ಯೂಬಿಂದ ಚಾನಲ್ಸ್ ಎಲ್ಲ ಬರ್ತಾನೆ ಇದ್ದೀರಾ ಅಂತಾನೆ ಇರ್ತಾರೆ ಹುಡುಗರು, ಬರಲೇ ಇಲ್ವಲ್ಲ ಅಂತ. ನೀರು ಸೀರೆ ತಗೊಂಡ ಮಮ್ಮಿ? ನೀರು ಸೀರೆ ಎಲ್ಲಿದ್ಯಾ? ಅಷ್ಟೇ ಸಾಕು. 6 ಬಾ ಪಾಪ ಕಾಯ್ತಾ ಇತ್ತದು. ಏನಾಯ್ತು ಏನಾಯ್ತು ಮಮ್ಮಿ ಅವನಿಗೆ? ಅವನಿಗೆ ಇದು ಬೇಕಂತ, ಸೇಮ್ ಸೈಜ್ ಅಲ್ಲ, ಸೇಮ್ ಸೈಜ್ ಒಂದೇ ಇದು. ಅವನಿಗೆ ಏನ್ ಬೇಕಂತ ಅವನಿಗೆ ಚಾಕ್ಲೇಟ್ ಜ್ಯೂಸ್ ಬೇಕು. ಸೊ ಫ್ರೆಂಡ್ಸ್, 2 ಸೀರೆ ತಂದೆ. ಇದು ನಮ್ಮ ಅಕ್ಕೆ, ಅದೇ ನಂದು ದೊಡ್ಡ ಸೀರೆ. ಈ ಕಡೆ ಪಾಪ ಅತ್ತನೂ ಲೈಟ್ ಕಲರ್ ತಗೊಂಡಿದ್ದೆ, ಲೈಟು ಅಲ್ಲ, ಇದೊಂಥರ ಮೆಹಂದಿ ಗ್ರೀನು. ಲೈಟ್ ಫ್ಲಾಶ್ ಲೈಟ್ ಆನ್ ಮಾಡ, ಯಾಕೆ ಶೈನಿಂಗ್ ಆಗಿ ಕಾಣಿಸ್ಲಿ ಇರ್ತಾನ. ಈ ತರ ಸಾರಿ ಮೆಜಂತ ಅಲ್ವಾ ಇದು? ಮೆಜಂತ ನೆವಿ ಬ್ಲೂನಾ? ಮೆಜಂತ ಇಟ್ಕೊಳ್ಳಿ. ಸೊ ವರಮಹಾಲಕ್ಷ್ಮಿಗೆ 30% ಆಫರ್ ಅಲ್ವಾ ಇವು? 30% ಆಫರು. ಚೆನ್ನಾಗಿದೆ ಸ್ಯಾರಿ ಮಾತ್ರ. ಬ್ಲೌಸು ಪರ್ಪಲ್ಲು. ಪರ್ಪಲ್ ಅಲ್ಲ, ಪರ್ಪಲ್ ಅನ್ಸುತ್ತೆ. ಇದು ಸೆಲ್ಗು, ಇದು ಸೆಲ್ಗು, ಮತ್ತೆ ಇದು ಬ್ಲೌಸ್. ಚೆನ್ನಾಗಿದೆ, ಅದೇ ಪರ್ಪಲ್ಲು. ಬರಲ್ಲ. ಡಬಲ್ ಶೇಡ್ ಐತೆ ಅದಕ್ಕೆ ಸೀರೆ. ಇದು ಒಂಥರ ಮೆಜಂತನು ಮಿಕ್ಸು, ಮೆಹಂದಿ ಗ್ರೀನು ಮಿಕ್ಸ್ ಇದೆ. ಅಣ್ಣ ಬಂತು ತಗೊಳ್ಳೋ. इसको जूस, इसको अण्णा हत्र चॉकलेट जूस
ಹಾ ಬಾ ನೀನ್ ಈಸ್ಕೊ. ನೀನ್ ಬಂದು ತಗೋ ಅಣ್ಣ ನೀನೇ ಇಸ್ಕೋ ಬಾ ಬಾ ತೋರ್ಸ್ಲಾ ಪ್ರೈಸ್? ಬೇಡ ನಂಗೆ. 5,720. ನಾನು ಎತ್ಕೊಳ್ಳಲ್ಲ 5,720 ಇದು 30% ಆಫ್ ಆಗುತ್ತೆ. ನಾನು 4,050 ರೂಪಾಯಿ. ಸೊ ಆಫರ್ ಆಗಿದ್ದಾರೆ. ಸೀರೆಗಳು ಚೆನ್ನಾಗಿದೆ. ಹೋಗಿ ಸುದರ್ಶನ್ ಸಿಲ್ಕ್ ಅಲ್ಲಿ ತಗೊಳ್ಳಿ. ವರಮಹಾಲಕ್ಷ್ಮಿ ಆಕಡ ಸೇಮ್. ಸೆಕೆಂಡ್ ಕೊಟ್ಟು ನೆಕ್ಸ್ಟ್ ಮಾತಾಡ್ತೀಯ ಆಮೇಲೆ ಮಾತಾಡ್ತೀಯಾ? ನಾನು ಜಾಸ್ತಿ ಕಾಸ್ಟ್ಲಿ ಅಂತ ತಗೊಳ್ಳಿಲ್ಲ, ಇವಾಗ ಕಡಿಮೆ ತಗೊಂಡೆ. ಬಿಚ್ಕೊಳ್ಳೆ ಇವಾಗ ಬಿಚ್ಕೊಳ್ಳೆ ಕುಡಿತೀಯಾ? ನೇವಿ ಬ್ಲೂ ಮತ್ತೆ ಇದು ಗ್ರೀನ್ ಕಲರ್ ಬಾರ್ಡರ್. ಇದು ನಿಮ್ಮಮ್ಮ ಬಿಚ್ಚುತ್ತಾ? ತಗೋ ಡಿಸ್ಟೆಂಪರ್ ಗ್ರೀನ್ ತರ ಇದೆ ಸೆರಗು. ಇದು ಬ್ಲೌಸ್. ಒಂದು ನಿಮಿಷ ಇರಮ್ಮ, ಬಿಚ್ಕೊಡ್ತೀನಿ. ಬಿಚ್ಕೊಡ್ತೀನಿ. ಸಾರಿ ಪೂರ್ತಿ ಬುಟ್ಟ ಬುಟ್ಟ ಬರುತ್ತೆ ಈ ತರ. ಬಿಡು, ಅಲ್ಲೇ ಬಿಸ್ಕೊತೀನಿ, ಅತ್ತೆ ಕೈಲೇ ಬಿಸ್ಕೊತಾನಂತೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ನೇವಿ ಬ್ಲೂ ತಗೊಂಡೆ ನಾನು. ಈ ನನ್ನ ಮಗನ ಚಾಕ್ಲೇಟ್ ಜ್ಯೂಸ್ ಇದು ನನ್ನ ಸೀರೆ. ಇದು ಬರೀ 10% ಆಫು. ಇದ್ರದ್ದು ಪ್ರೈಸ್ ಬಂದು 2,250. ಎಷ್ಟು ಕೊಟ್ಟೆ? 2,020 ರೂಪಾಯಿ ಕೊಟ್ಟೆ. ತೋರಿಸಿಲ್ಲ ಪ್ರೈಸ್? 2,250 ರೂಪಾಯಿ. 10% ಆಫ್. ಬಿಂದು ಜೀರಾ ಕಟ್ ಮಾಡಿ ಉದ್ದುದಕ್ಕೆ ಮಾಡು. ಹುಡುಕಿ ತಗೊಂಡಿದ್ದೀನಿ ನನಗೆ. ಯಾವುದು ಇದು ಚೆನ್ನಾಗಿತ್ತು, ಲ್ಯಾವೆಂಡರ್ ಕಲರು. ನೀವು ತಗೊಂಡಿರ್ತವೋ ಅದ ದುಡ್ಡು ಜಾಸ್ತಿ, ಇನ್ನೂ 2,000 ರೂಪಾಯಿ ಜಾಸ್ತಿ. ಯಾಕೆ ಇವಾಗೆಲ್ಲ ತಗೊಂಡಿದ್ದೀನಲ್ಲ ಸಾಕು ಅಂತ ಬೇಡ. ಈ ಕಲರ್ ಚೆನ್ನಾಗಿದೆ, ಸಾಕು ಇದೆ. ಅದು ಚೆನ್ನಾಗಿತ್ತು. ನಾನು ಫಸ್ಟ್ ಎತ್ಕೊಂಡ್ರಲ್ಲ, ಅದು ಡ್ಯಾಮೇಜ್ ಆಗಿದ್ದೋ ಚೆನ್ನಾಗಿತ್ತಲ್ವಾ? ಅಲ್ವಾ? ಮೆಜಂತ ಕಲರ್ ಡ್ಯಾಮೇಜ್ ಡ್ಯಾಮೇಜ್ ಜಾಸ್ತಿನೇ ಆಗಿತ್ತು. ಇಲ್ಲ ತಗೋಬೋದು, ಚೆನ್ನಾಗಿತ್ತು ಕಲರ್. ಏನಾಗಿತ್ತು? ಟೇರ್ ಆಗಿತ್ತು. ಅದು ಓವರ್ ಆಗಿ ಥ್ರೆಡ್ ಬಂದ್ಬಿಟ್ಟಿತ್ತು ಈಚೆಗೆ, ಒಂಥರ ಡ್ಯಾಮೇಜ್ ತರ. ಇದು ಚೆನ್ನಾಗಿದೆ. ಚೆನ್ನಾಗಿತ್ತು. ನಿನ್ನ ಕಲರ್ ಅದು ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಶಾಪಿಂಗ್ ವ್ಲಾಗ್ ಆಗಿತ್ತು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಸ್ಯಾರಿ ತಗೋಬೇಕು ಅವರೆಲ್ಲ ಸುದರ್ಶನ್ ಸಿಲ್ಕ್ಗೆ ಹೋಗಿ, ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೋಬಹುದು. 30% ಆಫರ್ ಇರುತ್ತೆ. ಕೆಲವೊಂದಕ್ಕೆ 10%, ಕೆಲವೊಂದಕ್ಕೆ 20% ಇರುತ್ತೆ. ನೋಡ್ಕೊಂಡು ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಈ ಟಾಪ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಓಕೆ, ನಾನು ಇವಾಗ ಕಾಫಿ ಮಾಡ್ಕೊಡ್ಬೇಕು ನನ್ನ ಮಗಳಿಗೆ. ಫಸ್ಟ್ ಓದಿಸ್ಬೇಕು, ಅವಳಿಗೆ FA ಬೇರೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ವ್ಲಾಗ್ ಎಂಡ್ ಮಾಡೋಣ ಅಂತ. ಲಿಪ್ಸ್ಟಿಕ್ ಎಲ್ಲ ಕಚ್ಚಿ ಕಚ್ಚಿ ಆಗಿದೆ. ನಂಗೆ ಲಿಪ್ಸ್ಟಿಕ್ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ. ನೆಕ್ಬಿಡ್ತೀಯ ಮತ್ತೆ? ನೆಕ್ಕಲ್ಲ, ನಂಗೆ ಇಷ್ಟ ಆಗಲ್ಲ. ಬರೀ ವಿಡಿಯೋ ಮಾಡುವಾಗ ಮಾತ್ರ ಹಾಕೊಳ್ಳೋದು. ಆಲ್ಮೋಸ್ಟ್ ವಿಡಿಯೋಗೂ ಹಾಕೊಳ್ಳಲ್ಲ, ರೀಲ್ಸ್ ಮಾಡುವಾಗ ಹಾಕೊಳ್ತೀನಿ ಅಷ್ಟೇ. ಆದ್ಮೇಲೆ ಬಂದಿದ ತಕ್ಷಣ ಒರೆಸ್ಬಿಡ್ತಾರೆ. ನಾನು ಹಂಗೆ ಮಾಡೇ ಲಿಪ್ಸ್ಟಿಕ್ ಎಲ್ಲ ಕಲ್ ಮಾಡೋದು. ಬರೀ ರೀಲ್ಸ್ ಮಾಡುವಾಗ ಹಾಕೊಳ್ಳೋದು, ಆಮೇಲೆ ಉಜ್ಜಿ ಅಲ್ಲೇ ಬಿಸಾಕ. ಕಂಫರ್ಟಬಲ್ ಇರಲ್ಲ ನನಗೆ. ಅದೆಷ್ಟೇ ಕಾಸ್ಟ್ಲಿ ಲಿಪ್ಸ್ಟಿಕ್ ಹಾಕೋದು ಅಷ್ಟೇ ನಂಗೆ ಇಷ್ಟನೇ ಆಗಲ್ಲ. ಅಂದ್ರೆ 2,000 ರೂಪಾಯಿ ಮೇಲೆ ಇದ್ರೆ ನೀನು ಉಜ್ಜಿಬ್ಸ್ ಹಾಕ್ತೀಯಾ? ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅದು ನ್ಯಾಚುರಲ್ ಆಗಿರ್ಬೇಕು, ಹಂಗಿದ್ರೆ ಇಷ್ಟ. ಏನೋ ರೀಲ್ಸ್ ಮಾಡುವಾಗ ಮಾತ್ರ ಅಪ್ಲೈ ಮಾಡ್ಕೊಂಡ್ರೆ ಓಕೆ, ಬೇರೆ ಟೈಮಲ್ಲಿ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಅಂತ ಅವ್ರಪ್ಪ ಅಂತ. ಇವ್ನು ಯಾಕೆ ಹಿಂಗ್ ನಡಕ್ತಾನೆ? ಅಯ್ಯೋ, ಮತ್ತೆ ಬಿಟ್ಟು ಹೋದ್ನೇನೆ ಅವನು. ಯಾವ್ಯಾವು ಬ್ಯಾಗ್ ಹಾಕೊಳ್ಳಿಲ್ವ? ಹಂಗೆ ಬಿಟ್ಟು ಹೋದ್ನಲ್ಲ. ಗೊತ್ತಿಲ್ಲಪ್ಪ. ಅವನು ಸ್ಟಾಪ್ಲರ್ ತಗೊಂಬಂದು ಕೊಟ್ಟಿದ್ದ ನಮ್ಮ ಅಣ್ಣನ ಮಗ, ಬಿಟ್ಬಿಟ್ಟು ಹೋಗೋಣ ಮತ್ತೆ. ಇಲ್ಲೇ ಆಮೇಲೆ ನಾನು ನಂದು ಗಿಡ ಸ್ಯಾಂಪ್ಲಿಂಗ್ ತೋರಿಸ್ತೀನಿ. ಏನು ಗೊತ್ತಾಗಿಲ್ಲ, ಬಿಸಿಲಿಗೆ ಇಟ್ಟಿದ್ದೆ, ಒಂಚೂರು ಬಂದಿದ್ದೇನೋ. ಇಲ್ಲೆಲ್ಲ ಮೇಲೆಲ್ಲ ಬಂದಿತ್ತು. ಎಲ್ಲಿ ಬಂದೈತೆ? ಇಲ್ಲಿ ಈ ಕಡೆಗೆ. ನೀನ ಕಾಣಿಸ್ತಾ ಇಲ್ಲ ಈ ಕಡೆ. ಚೆಯ್ಯತ್ತು ಇವನು ಅಲ್ಲಾಡಿಸ್ತವನೆ. ಫ್ಲಾಶ್ ಲೈಟ್ ಕಾಣಲ್ಲ. ಬರುತ್ತೆ ಬಿಡು, ನಾಳೆ ಅಷ್ಟೇ ಬರೋಕ್ಕಾಗುತ್ತೆ. ಇಲ್ಲಿ ಒಂಚೂರು ಮತ್ತೆ ಬಿಸಿಲಿಗೆ ಇಡಬೇಕು. ಒಂಚೂರು ನೀರನ್ನ ಸ್ಪ್ರೇ ಮಾಡ್ತಾರೆ ಕೆಳಗಿಡು. ಇಲ್ಲ ಈ ನನ್ನ ಮಗ ಏನಾರ ಗತಿ ಕಾಣಿಸ್ತಾನೆ. ಯಾಕೆ ಅವ್ನು ಹೆಂಗ್ ಹೊಡಿತು ನೋಡಿ. ಹೊಡಿಯವ ಅವಳಿಗೆ, ಹೊಡಿಯವ.
ಹಂಗೆ 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 ಅವಳಿಗೆ ಮಾಡೋದು ಅವಳಿಗೆ ನಾನೇನು ಬಿಡಾಕ್ ಬಿಡಲ್ಲ 7:05ಕ್ಕೆ. ಮಾಡವ ಅವಳಿಗೆ ಹೊಡಿಯವ ಗುಬಿ ಏಯ್ ಅಯ್ಯೋ ಬಂತು ಕೋಪ ಅವ್ನು ಹೊಡಿತಾನೆ ಇವಾಗ. ನೀನು ಯಾಕೆ ಹಂಗೆ ಮಾಡಿದೆ? ಹೊಡಿತಾನೆ, ಹೊಡ್ಸ್ಕೊ. ಶೋ ಅಯ್ಯೋ ಬಿದ್ದೆ ಹೋಯ್ತು ಮಗಿದು. ಹಾಕ್ ಇಬ್ರು ಡಿಶು ಮಾಡ್ತಾವ್ರೆ. ನಾನು ಹಾಲು ಏನಾಯ್ತು ಹೋಗಿ ನೋಡೋಣ. ಹಾಲು ಉಪ್ಪು ಬಂದೆಲ್ಲ ಚೆಲ್ಲೋಗ್ರೆ ನಾನೇ ಕ್ಲೀನ್ ಮಾಡ್ಬೇಕು. ಕಾದೋಗಿದೆ ಹಾಲು ಕೊತ ಅಂತ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಟಾಟಾ. ಗುಡ್ ಬೈ. ಸಿ ಗಯಾ. ಬಾಯ್.